ಕಾವೇರಿ ನೀರಿಗಾಗಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು ವಾಟಾಳ್ ನಾಗರಾಜ್ ಬಣದಿಂದ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದು ಅಂತ ಹೇಳಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಹೀಗಾಗಿ ರಾಜಧಾನಿ ಬೆಂಗಳೂರಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಗೆ ಇದೆ. ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದು ಅಂತ ಹೇಳಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಹಿಂದೆಯೇ ನಿಗದಿಯಾಗಿದ್ದಂತಹ ದಿನಾಂಕ, ಆದರೆ ಅದಾದ ಬಳಿಕ ಬೆಳವಣಿಗೆಗಳು ಅದನ್ನು ಆಧರಿಸಿ ಪ್ರಮುಖ ಸಂಘಟನೆಗಳು ಇವತ್ತು ಬಂದ್ ಬೇಡ, ನೈತಿಕವಾಗಿ ನಾವು ಅದಕ್ಕೆ ಬೆಂಬಲ ಸೂಚಿಸ್ತೀವಿ, ರಾಜ್ಯ ಸರ್ಕಾರ ಕೂಡ ಅಗತ್ಯ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ, ಮೇಲ್ಮನವಿ ಹೋಗೋದಕ್ಕೆ ಸಿದ್ಧವಾಗಿದೆ, ಹೀಗಾಗಿ ಇವತ್ತು ಕರ್ನಾಟಕ ಬಂದ್ ಬೇಡ ಅನ್ನುವಂಥ ನಿಲುವಿಗೆ ಬಹುತೇಕ ಸಂಘಟನೆಗಳು ನಂತರದಲ್ಲಿ ಬಂದವು. ಆದರೆ ವಾಟಾಳ್ ನಾಗರಾಜ್ ಅವರ ಮನವೊಲಿಸುವಂಥ ಪ್ರಯತ್ನ ಆದರೂ ಕೂಡ ಯಾವುದೇ ಕಾರಣಕ್ಕೂ ಬಂದ್ನಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವತ್ತು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ನಿನ್ನೆ ಕೂಡ ಸ್ವತಃ ಸಾಕಷ್ಟು ಕಡೆಗಳಿಗೆ ತೆರಳಿ ವಾಟಾಳ್ ನಾಗರಾಜ್ ಅವರು ಇವತ್ತಿನ ಬಂದ್ಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಉಳಿದ ಕನ್ನಡ ಪರ ಸಂಘಟನೆಗಳು, ಇತರೆ ಸಂಘಟನೆಗಳು ಯಾವುದೂ ಕೂಡ ಇವತ್ತಿನ ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ಆದರೆ ನೈತಿಕ ಬೆಂಬಲ ಅಷ್ಟೇ ಇದೆ, ರಸ್ತೆಗಿಳಿ ಹೋರಾಟ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸೊ ಬಸ್ಗಳ ಸಂಚಾರ ಎಂದಿನಂತೆ ಇರುತ್ತೆ, ಶಾಲಾ ಕಾಲೇಜುಗಳು ಇರುತ್ತೆ. ಇದರ ನಡುವೆ ಮತ್ತೊಂದು ಕಡೆ ಇವತ್ತು ಕರ್ನಾಟಕ ಬಂದ್ ಮಾಡಿಯೇ ತೀರ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರ ಬಣ ರಸ್ತೆಗಿಳಿದಿರೋದು. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಓಡಾಟ ನಿಲ್ಲಿಸಬೇಕು, ಸಾರಿಗೆ ಸಿಬ್ಬಂದಿ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ. ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ವಾಟಾಳ್ ನಾಗರಾಜ್ ಸಜ್ಜಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ನಿಂದ ಆಗಮಿಸ್ತಾರೆ. ಸೊ ಹೀಗಾಗಿ ಬಸ್ ಚಾಲಕರಿಗೆ ಮನವಿ ಮಾಡಲಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಅದಾದ್ಮೇಲೆ ಟೌನ್ ಹಾಲ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಬೃಹತ್ ರ್ಯಾಲಿ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ಗಳ ಸಂಚಾರ ಸದ್ಯಕ್ಕೆ ಇರುತ್ತೆ. ಆದರೆ ವಾಟಾಳ್ ನಾಗರಾಜ್ ಅವರು ಮನವಿ ಮಾಡ್ತಾರೆ, ಬಸ್ಗಳ ಸಂಚಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಸಿಬ್ಬಂದಿ ಬಳಿ ಮನವಿ ಮಾಡ್ತಾರೆ.